ಕೆಲವೊಂದು 3 ಮಂದಿ ಬಿಜಾಪುರ ಭಾಳ ಮಂದಿ ನಿಮ್ಗೆ ತಾಕತ್ತು ಧೈರ್ಯ ಇದ್ರೆ ತಳಗೆ ನಿಮ್ಗೆ ಪೂರ್ತಿ ಹೆಸರು ಬರಲ್ಲ. ಇನ್ನು ಪೊಲೀಸರ ಮ್ಯಾಗ ಹಾಕೋದು ಇನ್ನು ನಂಬಿಕೆನೂ ಬರ್ದಿರ್ತಾರೆ, ಅವೇನು ವ್ಯಾಲಿಡ್ ಆಗೋದಿಲ್ಲ. ಏನೇ ಇದ್ರೂ ಪೊಲೀಸ್ ಇಲಾಖೆಯಲ್ಲಿ ಯಾರೇ ತನಿಖೆ ಅಧಿಕಾರಿಗಳಿಗೆ ಒಪ್ಪಬೇಕು. ಇವರು ಭ್ರಷ್ಟಾಚಾರ ಮಾಡ್ಲಕತ್ತಾರ ಅಥವಾ ಇವರು ಕಿರುಕುಳ ಕೊಡ್ಲಕತ್ತಾರ ಅಂಥದ್ದು ಯಾವುದೇ ದಾಖಲೆ ಇಲ್ಲ. ಮತ್ತು ತಳಗೆ ಸಹಿ ಮಾಡೋದೇ ನಿಮ್ಗೆ ಧೈರ್ಯ ಇಲ್ಲ. ಕೆಲವು ಮಂದಿ ಇಪ್ಪತ್ತೇಟು ಮಾಡ್ತಾರೆ, ಮಾಡೋದಿಲ್ಲ. ಯಾರು ಧೈರ್ಯ ಇರ್ತದೆ, ಯಾರಿಗೆ ಅನ್ಯಾಯ ಆಗಿರ್ತದೆ ಅವರು ತಾವೇ ಸಹಿ ಮಾಡ್ಕೊಳ್ತಾರೆ. ಎಲ್ಲ ಸುಮ್ಮನೆ ಪೊಲೀಸ್ ಇಲಾಖೆ ಮೇಲೆ ಒಂದು ತಪ್ಪು ಮಾಡಲಿಕ್ಕೆ ಕೆಲವು ಮಂದಿ ಮಾಡ್ತಿರ್ತಾರೆ. ಮತ್ತು ಈಗ ಹೇಳ್ತಾರೆ ಹೇಳ್ದಂಗೆ SP ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾರೆ. ನಾವು ಏನೇ ಇದ್ರೂ ರೈಟಿಂಗ್ನಾಗ ಬೇಕು ಮತ್ತು ಅವ್ರ ಹೆಸರು. ಈಗ ಅವ್ರು ಯಾರನ್ನ ತೆಗೆದು ಕೇಳಬೇಕು, ನಾಳೆ ಇವರು ಭ್ರಷ್ಟಾಚಾರ ಮಾಡಿದ್ರೆ ತಿಳ್ಕೊಡ್ತಾರೆ. ಅವ ಯಾಕೆ ಸರ್ ನಾವು ಬಂದು ಹೇಳ್ಬೇಕು, ಇಲ್ಲ ನಾನು ಹಿಂಗೆ ಮಾಡ್ಯಾರ ಅದಕ್ಕೆ ಇವೆಲ್ಲ ಇವಕ್ಕೆ ಯಾವ ವ್ಯಾಲಿಡ್ ಇರೋದಿಲ್ಲ. ಇಂಥವ್ರೆಲ್ಲ ಇದಕ್ಕೆ ಯಾರು ನಾನು ಇಲಾಖೆಗೆ ವಿನಂತಿ ಮಾಡ್ಕೊಡೋಣಂದ್ರೆ ಇಂಥವ್ರು ಯಾವುದೂ ಬೇರೆ ಕೊಡೋದ್ರಾಗ ದಾಖಲೆ ಸಹಿತ ಒದಗಿಸಿದ್ರೆ ಅವ್ರನ್ನ ಕ್ರಮ ಏನು ಬಂದಿಲ್ಲ. ಆದ್ರೆ ಅರೇ ಅವರೇ ಕೊಟ್ಟಾರಂತ ಸುಮ್ಮನೆ ಹೆಸರು ಬಿಡ್ಲಿಕ್ಕೆ ನಾನು ಕಡೆ ಏನು ನಮ್ಮದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಾನೇ ಬರ್ತೀನಿ ಆಗೋದಿಲ್ಲ. ಯಾವುದೇ ಆಗಲಿ ನೀವು ದಾಖಲೆ ಕೊಡಬೇಕು. ಯಾವುದೇ ಅಲಿಗೇಷನ್ಗಳು ಅಂತ ಫೇಕ್ ಅಲಿಗೇಷನ್ ಅಂದರೆ ಇದೇ ಒಂದು ಉದ್ಯೋಗ. ಅಲ್ಲಿ ಇಲಾಖೆದಾಗ ಯಾವ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗೋದು ಸ್ವಲ್ಪ ಆ ಪೊಲೀಸರ ಹೆಸರಲ್ಲೇ ಬರ್ದಾಡ್ತಾರೆ. ಪೊಲೀಸರ ಸಮಸ್ಯೆ ಇದ್ದರೆ ಅವ್ರು SP ಗಳು ಹೇಳುವಂಥ ಇದು ಐತಿ. SP ಅವರು ಎಡಿಷನಲ್ SP ಇರ್ತಾರೆ, DSP ಇರ್ತಾರೆ. ನಮ್ಮ ಏನೇನು ಅಧಿಕಾರಿಗಳು ಇಲ್ಲಾಂದರೆ DGIG ಬರ್ದು ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಬರ್ಬೋದು. ಆದರೆ ಈ ಕಾಲಕ್ಕೆ ಸಹಿ ಇಲ್ಲಲ್ಲ, ಸಹಿ ಇಲ್ಲಾರ ತೊಗೊಂಡು ಏನು ಮಾಡ್ಬೇಕು? ಸಹಿ ಇತ್ತಂದ್ರೆ ಒಂದು ವೇಳೆ ನನಗೆ ಬಂದಿತ್ತು ಸಹಿ ಇತ್ತಂದ್ರೆ ನಾ ಗೃಹ ಮಂತ್ರಿಗಳಿಗೆ DGIGP ಅವರಿಗೆ ನಾನು ಪತ್ರ ಬರೀಲಿ, ಏನೋ ತೊಂದರೆ ಆಗಿದೆ ಸಹಿ ಇರಲಿಕ್ಕಂದ್ರೆ ನಾ ಯಾವುದೇ ರೀತಿ ನೋಡಿರಿ ಒಮ್ಮೆ ನಮ್ಮದೇ ಡೂಪ್ಲಿಕೇಟ್ ಸಹಿ ಮಾಡ್ತಾರೆ. MLA MP ಮಾಡ್ತಾರೆ. ನಾನು ಏನಕ್ಕೆ MP ಇದ್ದಾಗನೇ ಒಂದು ಅಲಿಗೇಷನ್ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ, ನನಗೆ ಗೊತ್ತಿಲ್ಲ. ಒಂದು ದಿವಸ ಅಧಿಕಾರಿ ಬಂದ ನಮ್ಮ ಮನೆಗೆ, ನಾನು ಈ ಸೈನೇ ನಂದಲ್ಲ. ಒಂದು ಯಾವುದೋ ಅಂಬೇಡ್ಕರ್ ನಿಗಮದ್ದು ಯಾವನೋ ಒಬ್ಬ ನಾನು ಹೆಸರು ಹೆಚ್ಚು ಫೋನ್ ನಂಬಳೆ, ನಾವು ಯತ್ನಾಳ್ ಮಾತಾಡೋದು, ನೀ ಅದನ್ನು ಮಾಡ್ತೀವಿಲ್ಲ, ನಾ ಕೊಟ್ಟಿದ್ದು ಕಾರ ಮತ್ತು ಇದು ಲಿಸ್ಟ್ ಅವನೇ ಪಾಪ MP ಅವರು ಅವರಿಗೆ ಆ ಫೋನ್ ನಂಬರ್ ಅದು ಬೇರೆ ಇತ್ತು. ನನ್ನ ನಂಬರ್ಗೆ ಅವ್ರು ಹೊಡೆದ್ರು MP ಸರ್ ಆಗಲೇ ನೀವು ಮಾತಾಡೋದು ಇಲ್ಲ ನೀವು ಯಾರು ಕೇಳಿದ್ರೆ ನಾವು ಅದು ನಂಬರ್ ಕೊಡ್ತಿಲ್ಲ ಸರ್, ನಾ MD ಇದೀನಿ ಹೇಳಿ ಸರ್ ಏನಾಯ್ತು ನಿಮ್ಮ ಹೆಸರಲ್ಲೇ ಏನಾಗಿ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ರು ಸರ್. ನನಗೆ ನಿಮ್ಮ ಟ್ಯೂನ್ ಏನೈತಿ, ನಿಮ್ಮ ಧ್ವನಿ ಏನೈತಿ, ಎಷ್ಟು ಒಂದು ರೀತಿ ನ್ಯಾಯಪೂರ್ವಕ ಐತಿ. ಒಬ್ಬ ಅಧಿಕಾರಿಗಳು ಹೆಂಗೆ ಮಾತಾಡ್ಬೇಕು ಅನ್ನೋದು ನೀವು ಮಾತಾಡ್ತೀವಿ. ಆಗಲೇ ಮಾತಾಡೋದು ಯಾಕೋ ಏನು ಅವ ಯತ್ನಾಳತ್ತೇಳಿ ಹೇಳೋಣ. ಇದೊಂದು ನಾ ಇದ್ದಾಗ ಆಗಿತ್ತು. ಅದಕ್ಕಿಂತ ಯಾವೂ ಏನದ ಅದಕ್ಕೆ ಕಾನೂನು